ನಮಸ್ಕಾರ ಸ್ನೇಹಿತರೆ. ಪ್ರತಿ ವರ್ಷ ವಿದೇಶಗಳಿಗೆ ಅದರಲ್ಲೂ ಕೂಡ ಚೈನಾಗೆ ಹರಿದು ಹೋಗ್ತಾ ಇದ್ದ ಲಕ್ಷಾಂತರ ಕೋಟಿ ರೂಪಾಯಿಗೆ ಈಗ ಬ್ರೇಕ್ ಬೀಳ್ತಾ ಇದೆ. ಕೇಂದ್ರ ಸರ್ಕಾರ ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಮಹತ್ವದ ನಿರ್ಧಾರ ತಗೊಂಡಿದೆ. ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತಾ ಇದ್ದ 1272 ಪ್ರಮುಖ ವಸ್ತುಗಳ ಒಂದು ಪಟ್ಟಿಯನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಈ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋಕೆ ಪ್ರತಿ ವರ್ಷ ಸುಮಾರು $189 ಬಿಲಿಯನ್ ಖರ್ಚಾಗ್ತಾ ಇತ್ತು. $1 ಬಿಲಿಯನ್ ಅಂತ ಹೇಳಿದ್ರೆ 10,000 ಕೋಟಿ ರೂಪಾಯಿ. ಸೊ $189 ಬಿಲಿಯನ್ ಅಂತ ಹೇಳಿದ್ರೆ ಸ್ನೇಹಿತರೆ 18,21,000 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಸುರಿಬೇಕಾಗಿತ್ತು. 96 ರೂಪಾಯಿ ತಾನೇ $1 ಇವಾಗ, ಯೋಚನೆ ಮಾಡಿ. ಆದ್ರೆ ಈಗ ಈ ವಸ್ತುಗಳನ್ನ ವಿದೇಶಗಳಿಂದ ತರಿಸುವ ಬದಲು ಇಲ್ಲೇ ಭಾರತದಲ್ಲೇ ಉತ್ಪಾದಿಸೋಕೆ ಪ್ಲಾನ್ ಶುರು ಮಾಡಲಾಗಿದೆ. ಇಂಪೋರ್ಟ್ ರಿಪ್ಲೇಸ್ಮೆಂಟ್ ಪ್ಲಾನ್. ಯಾವ ಜಾಸ್ತಿ ತರಿಸ್ತಾ ಇದೀವಿ ತೆಗೀರಿ ಲಿಸ್ಟ್, ಯಾವ ಐಟಮ್ಸ್ ಯಾವ್ಯಾವ ಸೆಕ್ಟರ್ ಅಲ್ಲಿ, ಓಕೆ ಎಷ್ಟು $1 ಬಿಲಿಯನ್ ಅದು ನಾವೇ ಮಾಡಬೇಕು. ಆ ವಸ್ತುಗಳನ್ನ ಆ ಇಂಪೋರ್ಟ್ ಬದಲಿಗೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ರಿಪ್ಲೇಸ್ ಆಗೋ ರೀತಿ ನಾವು ಮಾಡಬೇಕು. ಅದಕ್ಕೆ ಪ್ಲಾನ್ ಏನು ಅಂತ ಸರ್ಕಾರ ಶುರು ಮಾಡಿದೆ. ಆ ಲಿಸ್ಟ್ ಅಲ್ಲಿ ಯಾವ್ದೆಲ್ಲ ಐಟಮ್ಸ್ ಇದೆ ಗೊತ್ತಾ? ಇವುಗಳ ಪ್ರಾಮುಖ್ಯತೆ ಏನು ಗೊತ್ತಾ ಸ್ನೇಹಿತರೆ? ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಭವಿಷ್ಯಕ್ಕೆ ಇದರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಎಲ್ಲವನ್ನ ಫಿನಾನ್ಷಿಯಲಿ ದೇಶಕ್ಕೆ ತುಂಬಾ ಮಹತ್ವದ್ದಾಗಿರೋ ಈ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ದೇಶಕ್ಕೆ ಮಾತ್ರ ಅಲ್ಲ, ಅಷ್ಟೊಂದು ಇಂಪೋರ್ಟ್ನ ರಿಪ್ಲೇಸ್ ಮಾಡಬೇಕು ಅಂದ್ರೆ, ಇಲ್ಲಷ್ಟು ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಜಾಬ್ ಕೂಡ ಇಲ್ಲಿ ಕ್ರಿಯೇಟ್ ಆಗಬೇಕಲ್ಲ. ಯಾವೆಲ್ಲ ಸೆಕ್ಟರ್ ಅಲ್ಲಿ ಅಷ್ಟೊಂದು ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. $775 ಬಿಲಿಯನ್ ಆಮದು ಬಿಲ್. ಸ್ನೇಹಿತರೆ, ಸರ್ಕಾರ ಇದ್ದಕ್ಕಿದ್ದಂತೆ ಸಾವಿರಾರು ವಸ್ತುಗಳ ಇಂಪೋರ್ಟ್ನ ರಿಪ್ಲೇಸ್ ಮಾಡೋಕೆ ಯಾಕೆ ಮುಂದಾಯಿತು ಇದು ಗೊತ್ತಾಗಬೇಕು ಅಂದ್ರೆ ಮೊದಲಿಗೆ ಆಮದಿನ ಬಗ್ಗೆ ಚೂರು ಡೇಟಾ ನೋಡ್ಬೇಕಲ್ಲ ನಾವು. ದೇಶದಲ್ಲಿ ಸಾಕಷ್ಟು ರಿಸೋರ್ಸಸ್, ಟ್ಯಾಲೆಂಟ್ ಎಲ್ಲ ಇದ್ರೂ ಕೂಡ ಭಾರತ ಇವತ್ತಿಗೂ ಇಂಪೋರ್ಟ್ ಅಂದ್ರೆ ಆಮದು ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ. ಹೊರಗಿಂದ ತರಿಸ್ಕೋಬೇಕು ನಾವು. ಹೊರಗಿಂದ ತರಿಸ್ಕೊಂಡಾಗ ರೂಪಿ ತಗೊಳ್ಳಿಂದ ಯಾರು ಕೊಡ್ತಾರ, ಡಾಲರ್ ಅವ್ರಿಗೆ ಪೇ ಮಾಡಬೇಕು. 2026 ಆರ್ಥಿಕ ವರ್ಷದಲ್ಲಿ ಭಾರತದ ಇಂಪೋರ್ಟ್ ಬೆಲೆ $776 ಬಿಲಿಯನ್ ತಲುಪಿಬಿಟ್ಟಿದೆ. ಇದರಲ್ಲಿ $246 ಬಿಲಿಯನ್ ಆಯಿಲ್ ಮತ್ತು ಗೋಲ್ಡ್ಗೆ ಖರ್ಚಾಗಿದೆ. ಸದ್ಯಕ್ಕೆ ಅದಕ್ಕೆ ಬಹಳ ರಿಪ್ಲೇಸ್ಮೆಂಟ್ ನಮ್ಮ ಹತ್ರ ಇಲ್ಲ ಈ ಕ್ಷಣಕ್ಕೆ. ಆದ್ರೆ ನಮ್ಮಲ್ಲೇ ಉತ್ಪಾದನೆ ಮಾಡಬಹುದಾದ ವಸ್ತುಗಳನ್ನ ಕೂಡ ಹೊರಗಡೆ ತರಿಸ್ಕೊಳ್ತಾ ಇದೀವಿ ನಾವು. ಅವು ಯಾವ್ಯಾವುದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರಲ್ಲಿ ನಮ್ಮ ಅತಿ ದೊಡ್ಡ ಇಂಪೋರ್ಟ್ ಪಾರ್ಟ್ನರ್ ಯಾರು ಗೊತ್ತಾ? ನಮ್ಮ ಎದುರಾಳಿ, ನಮ್ಮ ರೈವಲ್, ನಮ್ಮ ಕಾಂಪಿಟೇಟರ್, ಸ್ಪರ್ಧೆ, ಶತ್ರು ಚೀನಾ ಒಂದರಿಂದಲೇ $132 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಆಮದು ಮಾಡ್ಕೊಂಡಿದ್ದೇವೆ. ಅಂದ್ರೆ ಒಟ್ಟು ಆಮದಲ್ಲಿ ಚೈನಾ ಒಂದರದ್ದೇ ಪಾಲು 17% ಆಗುತ್ತೆ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ನಾವು ಎಷ್ಟೇ ತಲೆ ಚಚ್ಕೊಂಡ್ರು ಕೂಡ ಚೈನಾದ ಮೇಲಿನ ಇಂಪೋರ್ಟ್ ಡಿಪೆಂಡೆನ್ಸಿ ತುಂಬಾ ನಮಗೆ ಕಮ್ಮಿ ಮಾಡಕ್ ಆಗ್ತಾ ಇಲ್ಲ, ಬದಲಿಗೆ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆ ವಿಪರೀತ ಆಗ್ತಾ ಇದೆ. ಈ ವರ್ಷದ ಫಸ್ಟ್ ಹಾಫ್ ನಲ್ಲೇ ಟ್ರೇಡ್ ಡೆಫಿಸಿಟ್ $67.1 ಬಿಲಿಯನ್ ರೀಚ್ ಆಗಿದೆ, ವ್ಯಾಪಾರದ ಕೊರತೆ. ಇದರ ಪರಿಣಾಮ ಏನಾಗುತ್ತೆ ಹೇಳಿ? ನಾವು ಡಾಲರ್ ಅಲ್ಲಿ ಎಲ್ಲ ಇಂಪೋರ್ಟ್ಗೆ ದುಡ್ಡನ್ನ ಪೇ ಮಾಡೋ ಟೈಮ್ನಲ್ಲಿ ಅವರಿಗೆ ಡಾಲರ್ ಪೇ ಮಾಡ್ಬೇಕಂದ್ರೆ ನಾವು ರುಪಿನ ಕೊಟ್ಟು ಡಾಲರ್ ಕನ್ವರ್ಟ್ ಮಾಡಿಕೊಂಡು ನಾವು ಕೊಡ್ಬೇಕಲ್ವಾ. ಡಾಲರ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ರುಪಿಗೆ ಓವರ್ ಸಪ್ಲೈ, ರುಪಿದು ಮರ್ಯಾದೆ ಕಮ್ಮಿ, ಬೆಲೆ ಪತನ. ಡಾಲರ್ಗೆ ಡಿಮಾಂಡ್ ಸೈಮಲ್ಟೇನಿಯಸ್ಲಿ ಜಾಸ್ತಿ, ಅದರ ಬೆಲೆ ಜಾಸ್ತಿ. ಡಾಲರ್ ಮುಂದೆ ರೂಪಾಯಿ ಮರ್ಯಾದೆ ಕಳ್ಕೊಂಡು $96 ಕೆಳಗೆ ಬಿದ್ದಿದೆ $1. ಇಲ್ಲಿ ಒಂದು ಮುಖ್ಯವಾಗಿರೋ ವಿಚಾರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮದು ಮಾಡಿಕೊಳ್ಳೋದ್ರಲ್ಲಿ 2 ವಿಧ ಇದೆ. ಒಂದು ಫಿನಿಶ್ಡ್ ಗೂಡ್ಸ್ ಅಂದ್ರೆ ನೇರವಾಗಿ ಬಳಸೋ ಟಿವಿ, ಫ್ರಿಡ್ಜ್, ಮೊಬೈಲ್. ಇನ್ನೊಂದು ಇಂಟರ್ಮೀಡಿಯೇಟ್ ಗೂಡ್ಸ್ ಅಥವಾ ಕಚ್ಚಾ ವಸ್ತು ಅಂದ್ರೆ ಆ ಟಿವಿ, ಮೊಬೈಲ್ ಇದೆಲ್ಲ ತಯಾರಿಸೋಕೆ ಬೇಕಾದ ಒಳಗಿರೋ ಬಿಡಿ ಭಾಗಗಳು, ಸ್ಪೇರ್ ಪಾರ್ಟ್ಸ್, ಡಿಸ್ಪ್ಲೇ, ಚಿಪ್ಪು, ಬ್ಯಾಟ್ರಿ ಎಟ್ಸೆಟ್ರಾ. ಸರ್ಕಾರ ಈಗ ಟಾರ್ಗೆಟ್ ಮಾಡಿರೋದು ಈ ಬಿಡಿ ಭಾಗಗಳನ್ನ. ಸರ್ಕಾರದ ಅನಾಲಿಸಿಸ್ ರಿಪೋರ್ಟ್ ಪ್ರಕಾರ ನಾವು ಆಮದು ಮಾಡಿಕೊಳ್ಳೋ ವಸ್ತುಗಳಲ್ಲಿ ಸುಮಾರು $398 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ದೇಶದಲ್ಲೇ ತಯಾರಿಸೋ ಕೆಪಾಸಿಟಿ ನಮಗಿದೆ. ತೈಲ ಇಲ್ಲ ರೀ ತೆಗಿಯೋಣ ಅಂದ್ರೆ, ಓಕೆ ತೈಲ ಇಲ್ಲ, ಇದನ್ನೆಲ್ಲ ಮಾಡ್ಕೋಬೋದಲ್ವಾ? ಅದಕ್ಕಾಗಿನೇ ಸರ್ಕಾರ ಈಗ ಒಟ್ಟು 1272 ಉತ್ಪನ್ನಗಳ ಬೃಹತ್ ಪಟ್ಟಿ ರೆಡಿ ಮಾಡ್ಕೊಂಡಿದೆ. ಇದರ ಒಟ್ಟು ಮೌಲ್ಯ $189 ಬಿಲಿಯನ್. ರೂಪಾಯಿ ಲೆಕ್ಕದಲ್ಲಿ ಸುಮಾರು 18.21 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಮೊದಲನೇ ಹಂತವಾಗಿ ತಕ್ಷಣಕ್ಕೆ ಆಕ್ಷನ್ ತಗೊಳ್ಳೇಬೇಕಾದ ಅತಿ ಮುಖ್ಯವಾದ 100 ವಸ್ತುಗಳನ್ನ ಫೈನಲ್ ಮಾಡಲಾಗಿದೆ. 100 ವಸ್ತುಗಳನ್ನ. ಈ 100 ವಸ್ತುಗಳ ಮೌಲ್ಯವೇ $51 ಬಿಲಿಯನ್, ಸುಮಾರು 4.9 ಲಕ್ಷ ಕೋಟಿ ರೂಪಾಯಿ. ಹಾಗಿದ್ರೆ ಈ 100 ವಸ್ತುಗಳಲ್ಲಿ ಏನೇನಿದೆ?
ಸ್ನೇಹಿತರೆ, ಸರ್ಕಾರ ಇಲ್ಲಿ ಮೊದಲು ಟಾರ್ಗೆಟ್ ಮಾಡಿಕೊಂಡಿರುವುದು ಸೆಮಿಕಂಡಕ್ಟರ್ ಮತ್ತು ಚಿಪ್ಗಳನ್ನು. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಸಣ್ಣ ಸ್ಮಾರ್ಟ್ ವಾಚ್ನಿಂದ ಹಿಡಿದು ಮಿಸೈಲ್ಸ್ವರೆಗೆ ಚಿಪ್ಸ್ ಬೇಕೇ ಬೇಕು. ಆದರೆ ಭಾರತ ಸೆಮಿಕಂಡಕ್ಟರ್ ಚಿಪ್ಗಳಿಗೆ ತೈವಾನ್ ಮತ್ತು ಚೈನಾ ಮೇಲೆ ಡಿಪೆಂಡ್ ಆಗಿದೆ. 2025ರ ಆರ್ಥಿಕ ವರ್ಷದಲ್ಲಿ ಭಾರತ ಭರ್ತಿ $30 ಬಿಲಿಯನ್ ಖರ್ಚು ಮಾಡಿದೆ. ಚೈನಾ ಏನಾದರೂ ಚಿಪ್ ಕೊಡೋದನ್ನ ನಿಲ್ಲಿಸಿದ್ರೆ ನಮ್ಮ ಇಡೀ ಟೆಕ್ನಾಲಜಿ ಸೆಕ್ಟರ್ ಸ್ತಬ್ಧ ಆಗ್ಬಿಡುತ್ತೆ. ಅದಕ್ಕೆ ಚಿಪ್ ಮತ್ತು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನ ಅಂದರೆ PCBಗಳನ್ನು ದೇಶದಲ್ಲೇ ಉತ್ಪಾದಿಸೋಕೆ ಸರ್ಕಾರ ಈ ಲಿಸ್ಟ್ ಅಲ್ಲಿ ಟಾಪ್ ಪ್ರಯಾರಿಟಿ ಕೊಡ್ತಾ ಇದೆ. ಸೋಲಾರ್ ಪ್ಯಾನೆಲ್, ನಾವೀಗ ಗ್ರೀನ್ ಎನರ್ಜಿ ಕಡೆಗೆ ಹೋಗ್ತಾ ಇದೀವಲ್ವಾ. ಆದರೆ ನಿಮ್ಗೆ ಗೊತ್ತಾ ಸ್ನೇಹಿತರೆ, ಪ್ರತಿ ವರ್ಷ ಭಾರತ $3 ಬಿಲಿಯನ್ ಮೌಲ್ಯದ ಸೋಲಾರ್ ಪ್ಯಾನೆಲ್ಗಳನ್ನು ಆಮದು ಮಾಡ್ಕೊಂಡು ಜೋಡಿಸ್ತಾ ಇತ್ತು ಮಂದಿಲಿ. ಇಲ್ಲೂ ಚೈನಾದೇ ಡಾಮಿನೆನ್ಸ್. ಚೈನಾ ತನ್ನ ಸೋಲಾರ್ ಪ್ಯಾನೆಲ್ಗಳನ್ನು ಚೀಪ್ ರೇಟ್ಗೆ ಭಾರತಕ್ಕೆ ತಂದು ಸುರಿತಾ ಇದೆ. ಇದರಿಂದ ನಮ್ಮ ಸೋಲಾರ್ ಕಂಪನಿಗಳಿಗೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ತಡೆಯೋಕೆ ಸೋಲಾರ್ ಕಾಂಪೊನೆಂಟ್ಸನ್ನು ಇಲ್ಲೇ ತಯಾರಿಸೋ ಪ್ಲಾನ್ ಮಾಡಲಾಗಿದೆ, ಅವರಿಗೆ ಬೆಂಬಲ ಕೊಡೋಕೆ. ಈ ಪಟ್ಟಿಯಲ್ಲಿ ಇನ್ನೂ ಯಾವ್ಯಾವ ವಸ್ತುಗಳಿವೆ ಅಂತ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ಮಸ್ತ್ ಮಗ ಚಾನಲ್ನ ಈ ರೀತಿ ಕಾಂಪ್ಲೆಕ್ಸ್ ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಮೆಂಬರ್ಶಿಪ್ ಕಮ್ಯುನಿಟಿಯ ಮೆಂಬರ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಇದರಿಂದ ನಮ್ಮ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ಸ್ಪೆಷಲ್ ವೀಡಿಯೋಸ್ ಕೂಡ ನಿಮಗೆ ಸಿಗ್ತವೆ. ಹಾಗೂ ಹಲವಾರು ವೀಡಿಯೋಗಳು ಅರ್ಲಿ ಆಕ್ಸೆಸ್ ಕೂಡ ಸಿಗ್ತಾ ಇದ್ದಾವೆ. ಜೊತೆಗೆ ನಮ್ಮ ಚಾನಲ್ನ ಕೆಲಸಕ್ಕೆ ನೀವು ದೊಡ್ಡ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್, ಸರ್ಕಾರದ ಲಿಸ್ಟ್ನಲ್ಲಿರೋ ಮುಂದಿನ ವಸ್ತು ಫಾರ್ಮಾ ಕಚ್ಚಾ ವಸ್ತುಗಳು ಅಥವಾ APIಗಳು, ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್. ಹೌದು, ಭಾರತ ಜಗತ್ತಿನ ಫಾರ್ಮಸಿ ಹೌದು. ಆದರೆ ಇಲ್ಲಿರೋ ಪ್ರಾಬ್ಲಮ್ ಏನು ಗೊತ್ತಾ? ಆ ಮೆಡಿಸಿನ್ ಮಾಡೋಕೆ ಬೇಕಾದ ಮುಖ್ಯ ಕಚ್ಚಾ ವಸ್ತು ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ APIಗಳು 70-90% ಚೈನಾದಿಂದಲೇ ಬರಬೇಕು. ಚೈನಾ ಕೊಡಲ್ಲ ಅಂತ ಬಾರ್ಡರ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ದೇಶದ ಜನರು ಹಾಗೂ ಜಗತ್ತಿನ ತುಂಬ ಕಡೆಗೆ ಮೆಡಿಸಿನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇದು ದೊಡ್ಡ ನ್ಯಾಷನಲ್ ಹೆಲ್ತ್ ರಿಸ್ಕ್. ಅದನ್ನು ಕೂಡ ಲಿಸ್ಟಲ್ಲಿ ಸೇರಿಸಲಾಗಿದೆ. ಹಾಗೆ ರಸಗೊಬ್ಬರ, ಫರ್ಟಿಲೈಸರ್ಸ್, ನಮ್ಮ ಕೃಷಿ ಪ್ರಧಾನ ರಾಷ್ಟ್ರ, ಬೇಕಾಗಿರೋ ಯೂರಿಯಾ, DAP ಗೊಬ್ಬರಕ್ಕಾಗೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಸ್ಟಿಲ್ ಇನ್ನೂ ನಾವು ಯೂರಿಯಾ ಒಂದು 30% ಹೊರ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಕಟ್ ಮಾಡಿ ಫುಡ್ ಸೆಕ್ಯೂರಿಟಿ ಕಡೆಗೂ ಕೂಡ ಗಮನ ಕೊಡಬೇಕು ಅನ್ನೋದು. ಮುಂದಿನ 3 ವರ್ಷಗಳಲ್ಲಿ ಫರ್ಟಿಲೈಸರ್ ಇಂಪೋರ್ಟ್ ಇವಾಗ ಎಷ್ಟು ಮಾಡ್ತಿದ್ದೀವಿ ಅದರಲ್ಲಿ 1/3 ಭಾಗನಾದರೂ ಕೂಡ ಕಟ್ ಮಾಡಬೇಕು ಅನ್ನೋ ಗೋಲ್ಸ್ ಇವೆ. ಹಾಗೆ ಪಾದರಕ್ಷೆಗಳು, ಟೆಕ್ಸ್ಟೈಲ್ಸ್ ಮತ್ತು ಮಷಿನರಿ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ಶೂ ಮತ್ತು ಚಪ್ಪಲಿ ತಯಾರಿಸೋಕೆ ಸೋಲ್ ಮೌಲ್ಡ್ ಬೇಕು. ನಾವು ಕಳೆದ ವರ್ಷ ಬರೋಬ್ಬರಿ $483 ಮಿಲಿಯನ್ ಮೌಲ್ಯದ ಮೌಲ್ಡ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಯಾಕೆ ಗೊತ್ತಾ? ಚೈನಾದಲ್ಲಿ ಆರ್ಡರ್ ಕೊಟ್ಟರೆ ಕೇವಲ 3-5 ದಿನದಲ್ಲಿ ಈ ಮೌಲ್ಡ್ ರೆಡಿಯಾಗಿ ಬರುತ್ತೆ. ಅದೇ ಭಾರತದಲ್ಲಿ ಇದನ್ನು ತಯಾರಿಸೋಕೆ 2 ವಾರ ಬೇಕು. ಹೀಗಾಗಿ ಟೋಟಲ್ ಸಾವಿರಾರು ವಸ್ತುಗಳ ಪಟ್ಟಿಯಲ್ಲಿ ಟಾಪ್ 100 ಪಟ್ಟಿಗಳಿಗೆ ವಿಶೇಷ ಆದ್ಯತೆ ಕೊಟ್ಟು $51 ಬಿಲಿಯನ್ ಇಂಪೋರ್ಟನ್ನು ರಿಪ್ಲೇಸ್ ಮಾಡಬೇಕು ಅನ್ನೋ ಸ್ಪೆಷಲ್ ಟಾರ್ಗೆಟ್ ಕೂಡ ಹಾಕೊಳ್ಳಲಾಗಿದೆ. ಇದನ್ನು ಜಾರಿಗೊಳಿಸೋಕೆ ಸರ್ಕಾರ PLI ಸ್ಕೀಮ್ನ ಎಫೆಕ್ಟಿವ್ ಆಗಿ ಇನ್ನೂ ಜಾರಿ ಮಾಡೋಕೆ ಮುಂದಾಗಿದೆ. ಅಂದರೆ ನೀವು ಎಷ್ಟು ವಸ್ತುಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಿರೋ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ, ಅಷ್ಟು ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ. ಪ್ರೊಡಕ್ಷನ್ ಆಧಾರದ ಮೇಲೆ ಅದಕ್ಕೆ ಲಿಂಕ್ ಆಗಿರೋ ಥರ ಇನ್ಸೆಂಟಿವ್ ಕೊಡ್ತಾ ಹೋಗ್ತೀವಿ ಅಂತ PLI ಸ್ಕೀಮನ್ನು 2020ರಲ್ಲಿ ಶುರು ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಇಲ್ಲಿವರೆಗೆ $2,16,000 ಕೋಟಿ ಬಂಡವಾಳವನ್ನು ಅಟ್ರಾಕ್ಟ್ ಮಾಡಲಾಗಿದೆ. ಹಾಗೆ ಪ್ರೊಡಕ್ಷನ್ $20.41 ಲಕ್ಷ ಕೋಟಿ ವ್ಯಾಲ್ಯೂಗೆ ರೀಚ್ ಆಗಿದೆ. ಹಾಗೆ ಇತ್ತೀಚೆಗೆ ಸರ್ಕಾರ ಜಾಯಿಂಟ್ ವೆಂಚರ್ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದೆ. ಇದರಿಂದಲೂ ಉತ್ಪಾದನೆಗೆ ಇನ್ನಷ್ಟು ಸ್ಪೀಡ್ ಮತ್ತು ಕ್ವಾಲಿಟಿ ಸಿಗುತ್ತೆ ಅಂತ ಭಾರತದ ಕಂಪನಿಗಳು ತೈವಾನ್, ದಕ್ಷಿಣ ಕೊರಿಯಾ, ಜರ್ಮನಿ, ಇಟಲಿಯ ದಿಗ್ಗಜ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಭಾರತಕ್ಕೆ ತರೋದಕ್ಕೆ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಹಾಗೆ ನಮ್ಮದೇ ದೇಶದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೂ ಕೂಡ ಈ ಮ್ಯಾನುಫ್ಯಾಕ್ಚರಿಂಗ್ ಕ್ರಾಂತಿಯಲ್ಲಿ ಕೈ ಜೋಡಿಸೋಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಇದೆಲ್ಲ ಅಂದುಕೊಂಡಂತೆ ಆದಾಗ ಸ್ನೇಹಿತರೆ, ಬರೀ ಅಸೆಂಬಲ್ ಮಾಡೋದಲ್ಲ, ಬಿಡಿ ಭಾಗ ಕೂಡ ಇಲ್ಲೇ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ನಾವು ವಿದೇಶಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಯುದ್ಧ ಆಗಲಿ, ಬೇರೆ ರಾಷ್ಟ್ರ ಕೈ ಕೊಡಲಿ, ನಮ್ಮ ಫ್ಯಾಕ್ಟ್ರಿಗಳು ಬಂದಾಗಲ್ಲ. ಆವಾಗ ಸಪ್ಲೈ ಚೈನ್ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ಹಾಗೆ ಡಾಲರ್ ಉಳಿತಾಯ, ನಾವು ಇಂಪೋರ್ಟ್ ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಡಾಲರಲ್ಲಿ ವಿದೇಶಿ ಕರೆನ್ಸಿಯಲ್ಲಿ ವಿದೇಶಗಳಿಗೆ ಪೇಮೆಂಟ್ ಮಾಡೋ ಆ ಪ್ರೆಷರ್ ನಮಗೆ ಕಮ್ಮಿ ಆಗುತ್ತೆ. ರೂಪಾಯಿ ಕೂಡ ಉಸಿರಾಡೋಕೆ ಸ್ವಲ್ಪ ಅವಕಾಶ ಸಿಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ $189 ಬಿಲಿಯನ್ ಮೌಲ್ಯದ ವಸ್ತುಗಳು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಬದಲಿಗೆ ನಮ್ಮಲ್ಲೇ ತಯಾರಾದರೆ ಅಷ್ಟು ದುಡ್ಡು ವಿದೇಶಿ ಕರೆನ್ಸಿ ನಮ್ಮಲ್ಲೇ ಉಳಿಯುತ್ತೆ. ನಮ್ಮ ಹತ್ರ ಅವ್ರ ಕರೆನ್ಸಿ ಉಳಿದು ನಮ್ಮ ಲೆವರೇಜ್ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಏನಾದರೂ ಪರ್ಚೇಸ್ ಮಾಡೋ ಟೈಮ್ನಲ್ಲಿ ನಮ್ಮ ರೂಪಾಯಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ನಮಗೆ ಬೇಕಾದಷ್ಟು ಮಾಡ್ಕೊಂಡ್ಮೇಲೆ ಒಂದ್ಸಲ ಇಕೋ ಸಿಸ್ಟಮ್ ಬಿಲ್ಡ್ ಆದಮೇಲೆ ಇನ್ನಷ್ಟು ಅದನ್ನು ಡೆವಲಪ್ ಮಾಡಿದ್ರೆ
ವಿದೇಶಗಳಿಗೂ ಕೂಡ ನಾವು ಉತ್ಪಾದನೆ ಮಾಡಿ ಮಾರೋ ಲೆವೆಲ್ಗೆ ಬೆಳೆಯೋದ್ರ ಕಡೆಗೆ ಆಮೇಲೆ ಫೋಕಸ್ ಮಾಡ್ಬೋದು. ಆವಾಗ ಏನಾಗುತ್ತೆ ಹೇಳಿ, ಡಾಲರ್ ಉಳಿಯೋದು ಮಾತ್ರ ಅಲ್ಲ, ಎಕ್ಸ್ಪೋರ್ಟ್ ಆದಾಗ ಎಕ್ಸ್ಟ್ರಾ ಡಾಲರ್ಸ್ ನಮಗೆ ಇಂಡಿಯಾಗೆ ಹರಿದು ಬರುತ್ತೆ. ನಾವು ಬೇರೆಯವರಿಗೆ ಮಾರಾಟ ಮಾಡಿದಾಗ ಅವರದಕ್ಕೆ ಡಾಲರಲ್ಲಿ ಪೇಮೆಂಟ್ ಮಾಡಿದಾಗ. ಹಾಗೆ ಸಾವಿರಾರು ವಸ್ತುಗಳನ್ನು ಭಾರತದಲ್ಲೇ ತಯಾರು ಮಾಡೋಕೆ $189 ಬಿಲಿಯನ್ ಇಂಪೋರ್ಟನ್ನು ರಿಪ್ಲೇಸ್ ಮಾಡಿ ಇಲ್ಲೇ ಉತ್ಪಾದನೆ ಆಗಬೇಕು ಅಂದರೆ ಅದಕ್ಕೆ ಸಾವಿರಾರು ಹೊಸ ಫ್ಯಾಕ್ಟ್ರಿಗಳು ಬೇಕು, MSMEಗಳು ಬೇಕು, ಹಾಗೂ ಅಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಬೇಕು. ಜಾಬ್ ಕ್ರಿಯೇಟ್ ಆಗುತ್ತೆ. ಚಿಪ್ ಡಿಸೈನ್ ಮಾಡೋ ಹೈ ಸ್ಕಿಲ್ಡ್ ಇಂಜಿನಿಯರ್ಸಿಂದ ಹಿಡಿದು ಮಷಿನ್ ಆಪರೇಟ್ ಮಾಡೋ ಮಿಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಗಳಿಗೆ, ಅಸೆಂಬ್ಲಿ ಮಾಡೋ ಲಕ್ಷಾಂತರ ಯುವತಿಯರಿಗೆ ಡೈರೆಕ್ಟಾಗಿ ಜಾಬ್ ಸಿಗುತ್ತೆ. ಪರೋಕ್ಷವಾಗಿ ಆಮೇಲೆ ಲಾಜಿಸ್ಟಿಕ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್ಸ್ ಕೂಡ ಬೆಳೆಯುತ್ತೆ. GDPಗೂ ಕೊಡುಗೆ ಸಿಗುತ್ತೆ. ಈಗ ನೀವು ಹೇಳಿ ಸ್ನೇಹಿತರೆ, ಸರ್ಕಾರದ ಈ ಇಂಪೋರ್ಟ್ ರಿಪ್ಲೇಸ್ಮೆಂಟ್ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು? ಅದನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಆರ್ಥಿಕತೆಗೆ ಸಂಬಂಧಪಟ್ಟ ಬೆಳವಣಿಗೆಗಳನ್ನು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.